ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಇನ್ಫ್ಲೂಯೆನ್ಸರ್ಗಳಿಂದ ಜನ ಹೇಗೆ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಸೌರಭ್ ಒಬ್ಬರು ಇನ್ಫ್ಲೂಯೆನ್ಸರನ್ನು ತುಂಬ ಕಾಲದಿಂದ ಫಾಲೋ ಮಾಡ್ತಾ ಬಂದಿದ್ದಾರೆ. ಆ ಇನ್ಫ್ಲೂಯೆನ್ಸರ್ ಚಾನಲನ್ನು ಸೌರಭ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಆತನ ಟೆಲಿಗ್ರಾಮ್ ಚಾನಲ್ಗೆ ಸೌರಭ್ ಪಾಸನ್ನು ಪಡೆದುಕೊಂಡಿದ್ದಾರೆ. ಈ ಇನ್ಫ್ಲೂಯೆನ್ಸರ್ನ ಸಲಹೆಯ ಮೇರೆಗೆ ಸೌರಭ್ ಸಾಕಷ್ಟು ಮೊತ್ತವನ್ನು ಹೂಡಿಕೆ ಮಾಡಿದ್ದಾರೆ. ಆದರೆ ಯಾವುದೇ ಲಾಭ ಮಾತ್ರ ಸಿಕ್ಕಿಲ್ಲ. ಆತನ ಹೂಡಿಕೆ ನಷ್ಟದಲ್ಲಿಯೇ ಇದೆ. ಈ ರೀತಿ ಸೌರಭ್ ಒಬ್ಬರೇ ಇನ್ಫ್ಲೂಯೆನ್ಸರ್ನ ಸಲಹೆಯ ಮೇರೆಗೆ ಹಣವನ್ನು ಹೂಡಿಕೆ ಮಾಡಿ ಕಳೆದುಕೊಂಡಿಲ್ಲ. ಜನರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಇನ್ಫ್ಲೂಯೆನ್ಸರ್ ಫಾಲೋ ಮಾಡ್ತಾ ಇದ್ದಾರೆ. ಅವರ ಮಾತುಗಳನ್ನು ಕುರುಡಾಗಿ ನಂಬ್ತಾ ಇದ್ದಾರೆ. ಹಣವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಳೆದುಕೊಳ್ತಾ ಇದ್ದಾರೆ. ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳುವ ಈ ಇನ್ಫ್ಲೂಯೆನ್ಸರ್ಗಳು ಒಂದು ಅರ್ಥದಲ್ಲಿ ಹೂಡಿಕೆ ಮಾಡುವ ಜನರನ್ನು ಬಲೆಗೆ ಬೀಳಿಸುವ ಮತ್ತು ಅವರನ್ನು ಮೋಸ ಮಾಡುವಂತಹ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ತಾವು ಲಾಭ ಮಾಡಿದ್ದೇವೆ ಅಂತ ನಂಬಿಸಿ ನಕಲಿ ಸ್ಕ್ರೀನ್ಶಾಟ್ಗಳನ್ನು ಬಳಸಿಕೊಂಡು ಜನರನ್ನು ಇವರು ವಂಚಿಸ್ತಾ ಇದ್ದಾರೆ. ತಾವು ಹೇಳುವ ಪೇಯ್ಡ್ ಕೋರ್ಸನ್ನು ಮಾಡಿ ಲಾಭವನ್ನು ಗಳಿಸುವಂತೆ ಹಾಗೂ ತಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗುವಂತೆ ಜನರನ್ನು ಮರುಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಟ್ರೆಂಡಿಂಗ್ ಆ್ಯಪ್ಗಳು ಸಹ ಈ ಇನ್ಫ್ಲೂಯೆನ್ಸರ್ಗಳ ಮೋಸದ ಜಾಲಕ್ಕೆ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಿವೆ. ಕೆಲವೊಂದು ಲಿಂಕ್ಗಳನ್ನು ಹೈಲೈಟ್ ಮಾಡೋದಕ್ಕೆ ಈ ಆ್ಯಪ್ಗಳು ಕಮಿಷನನ್ನು ಕೊಡ್ತವೆ. ಸೊ ಇಂತಹ ವಂಚನೆಯನ್ನು ತಡೆಯೋದಕ್ಕೆ ಮಾರುಕಟ್ಟೆಯ ನಿಯಂತ್ರಕ ಸೆಬಿ ಕಾಲಕ್ಕೆ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಂಡು ಬರ್ತಾ ಇದೆ. ಈ ಕ್ರಮಗಳಲ್ಲಿ ಒಂದಾಗಿ ಸೆಬಿ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಪರಿಚಯಿಸ್ತಾ ಇದೆ. ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಈ ಬಿಲ್ಡಿಂಗ್ ಬ್ಲಾಕ್ಗಳು ಯಾವುವು, ಅವು ಹೇಗೆ ಕೆಲಸ ಮಾಡ್ತವೆ, ಇನ್ಫ್ಲೂಯೆನ್ಸರ್ಗಳ ನಿಯಂತ್ರಣದಲ್ಲಿ ಇವುಗಳ ಪಾತ್ರ ಏನು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ನೋಡಿ, ಈ ಇನ್ಫ್ಲೂಯೆನ್ಸರ್ಗಳು ನೀಡುವ ತಪ್ಪು ಮಾಹಿತಿ ಮತ್ತು ಟಿಪ್ಸ್ಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸೆಬಿ ಆದ್ಯತೆಯನ್ನು ನೀಡಿಕೊಂಡು ಬರ್ತಾ ಇದೆ. ಟ್ರೆಡಿಷನಲ್ ಮೆಥಡ್ ಇವರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಕಾಗಲ್ಲ ಅನ್ನೋದು ಸೆಬಿಗೆ ಈಗ ಬಲವಾದ ನಂಬಿಕೆ ಆಗಿಬಿಟ್ಟಿದೆ. ಹೊಸ ನೀತಿ ನಿಯಮಾವಳಿಗಳನ್ನು ರಚನೆ ಮಾಡುವುದಕ್ಕೆ ಮುನ್ನ ಸೆಬಿ ಕೆಲವೊಂದು ಬಿಲ್ಡಿಂಗ್ ಬ್ಲಾಕ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದಾಗಿದೆ. ಇನ್ಫ್ಲೂಯೆನ್ಸರ್ಗಳ ವಿಶ್ವಾಸಾರ್ಹತೆಯನ್ನು ಪರಿಶೀಲಿಸುವುದನ್ನೇ ಸರಳವಾಗಿ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳಬಹುದು. ಈ ಬಿಲ್ಡಿಂಗ್ ಬ್ಲಾಕ್ ಅಡಿಯಲ್ಲೇ ಸೆಬಿ ಇನ್ಫ್ಲೂಯೆನ್ಸರ್ಗಳು ಪಡೆದುಕೊಂಡ ಹೆಚ್ಚಿನ ಆದಾಯದ ಮೂಲಗಳನ್ನು ಪರಿಶೀಲನೆ ಮಾಡೋದಕ್ಕೆ ಸಂಸ್ಥೆ ಅಥವಾ ಏಜೆನ್ಸಿಯನ್ನು ರಚಿಸುವ ಯೋಜನೆಯನ್ನು ಇಟ್ಟುಕೊಂಡಿದೆ. ಈ ಏಜೆನ್ಸಿ ಸ್ಥಾಪಿಸಿದ ನಂತರ ಸೆಬಿ ಇನ್ಫ್ಲೂಯೆನ್ಸರ್ ಅಂದರೆ ಯಾರು ಅನ್ನೋದನ್ನು ನಿರ್ಧರಿಸುತ್ತೆ. ರೆಗ್ಯುಲೇಟೆಡ್ ಬಾಡಿಯೇ ಈ ಕೆಲಸವನ್ನು ಮಾಡಬೇಕಿದೆ. ಆಗಸ್ಟ್ 2023 ವೇಳೆಗೆ ಸೆಬಿ ಬಿಡುಗಡೆ ಮಾಡಿರುವ ಕನ್ಸಲ್ಟೇಷನ್ ಪೇಪರ್ ಒಂದಿಷ್ಟು ಅಂಶಗಳನ್ನು ತೆರೆದಿಟ್ಟಿದೆ. ಇನ್ಫ್ಲೂಯೆನ್ಸರ್ಗಳ ವ್ಯಾಲಿಡೇಷನ್, ರಿಟರ್ನ್ಸ್ ಮತ್ತು ರಿಸ್ಕ್ಗಳನ್ನು ಆಧರಿಸಿರುತ್ತೆ. ಇಂಡಸ್ಟ್ರಿ ಫೋರಂ ಈ ಮಾನದಂಡಗಳ ನಿರ್ಧಾರವನ್ನು ಮಾಡುತ್ತೆ. ಇನ್ಫ್ಲೂಯೆನ್ಸರ್ಗಳೊಂದಿಗೆ ಕೊಲಾಬರೇಟ್ ಆಗುವುದಕ್ಕೆ ಅಥವಾ ಹೊಂದಾಣಿಕೆಯಿಂದಿರುವುದಕ್ಕೆ ಸೆಬಿಯ ನಿಯಂತ್ರಿತ ಘಟಕಗಳು ಯಾವತ್ತೂ ಕೂಡ ಬಯಸೋದಿಲ್ಲ. ಹಾಗಾಗಿಯೇ ಕಳೆದ ವರ್ಷ ಇಂಥ ಕೊಲಾಬರೇಷನ್ ಪ್ರಸ್ತಾವಗಳನ್ನು ಸೆಬಿ ತಿರಸ್ಕರಿಸಿದೆ. ಇದೆಲ್ಲದರ ನಡುವೆಯೂ ಕೂಡ ಯಾರ ನಿಯಂತ್ರಣಕ್ಕೂ ಒಳಪಡದ ಇನ್ಫ್ಲೂಯೆನ್ಸರ್ಗಳು ತಪ್ಪು ಮಾಹಿತಿಯನ್ನು ನೀಡ್ತಾನೆ ಇನ್ನೂ ಕೂಡ ಲಕ್ಷಾಂತರ ರೂಪಾಯಿಯನ್ನು ಗಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಕಳೆದ ವರ್ಷ ಮಾರುಕಟ್ಟೆ ನಿಯಂತ್ರಕ ಸೆಬಿ ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ಗಳ ವಿರುದ್ಧ ಕ್ರಮವನ್ನು ಕೈಗೊಂಡಿತ್ತು. ಯೂಟ್ಯೂಬ್ ವಿಡಿಯೋಗಳ ಮೂಲಕ ಸಲಹೆ ನೀಡುತ್ತಾ ಷೇರುಗಳನ್ನು ಖರೀದಿ ಮಾಡೋದಕ್ಕೆ ಇನ್ಫ್ಲೂಯೆನ್ಸರ್ಗಳು ಸಲಹೆ ಕೊಟ್ಟಿದ್ದರು. ಇದು ಸಾಕಾಗೋದಿಲ್ಲ ಅಂತ ಹಲವಾರು ಇನ್ಫ್ಲೂಯೆನ್ಸರ್ಗಳಿಗೆ ಕಠಿಣ ಎಚ್ಚರಿಕೆಯನ್ನು ನೀಡಲಾಯಿತು. ಈಗ ಬಿಲ್ಡಿಂಗ್ ಬ್ಲಾಕ್ಸ್ ಮೂಲಕ ತಪ್ಪು ದಾರಿಗೆ ಎಳೆಯುವ ಈ ಇನ್ಫ್ಲೂಯೆನ್ಸರ್ಗಳ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ಹಾದಿ ಸ್ಪಷ್ಟ ಆಗ್ತಾ ಇದೆ. ನೀವು ಕೂಡ ಯಾವುದೇ ಇನ್ಫ್ಲೂಯೆನ್ಸರ್ಗಳಿಂದ ಆಮಿಷಕ್ಕೆ ಒಳಗಾಗಬಾರ್ದು. ಅವರ ಮಾತುಗಳನ್ನು ಆಲಿಸಿ ಅವರ ಸಲಹೆಯನ್ನು ಅರ್ಥ ಮಾಡಿಕೊಳ್ಳಿ. ಆದರೆ ಹೂಡಿಕೆ ಮಾಡುವ ಮೊದಲು ನಿಮ್ಮದೇ ಆದ ರಿಸರ್ಚನ್ನು ನೀವು ಮಾಡಿ. ಸೆಬಿ ನೋಂದಾಯಿತ ಹಲವಾರು ಘಟಕಗಳಿವೆ. ಅದರ ಯೂಟ್ಯೂಬ್ ಚಾನಲ್ಗಳನ್ನು ಸಹ ನೀವು ವೀಕ್ಷಿಸಬಹುದು. ಸೆಬಿ ನೋಂದಾಯಿತ ಸಲಹೆಗಾರರ ಮಾತುಗಳನ್ನು ಆಲಿಸುವ ಮೂಲಕ ನಿಮ್ಮ ತಿಳುವಳಿಕೆಯನ್ನು ನೀವು ಹೆಚ್ಚಿಸಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.